ನಮಸ್ಕಾರ ವೀಕ್ಷಕರೇ, ನೀವು ವೃಷಭ ರಾಶಿಯವರಾಗಿದ್ದರೆ ನಿಮಗೆ ಈ ಒಂದು ವಿಡಿಯೋ ಅತ್ಯಂತ ಪ್ರಮುಖವಾಗ್ತದೆ. ಸೊ ಅದರಿಂದ ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ಸಿಗಬೇಕಾದ್ರಿಂದ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಇತ್ಯಾದಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಒಂದು ಕಡೆ ಶೇರ್ ಮಾಡಿದಾಗ ವಿಡಿಯೋ ನೀವು ಶೇರ್ ಮಾಡಿದ ವಾಟ್ಸಪ್ಪಲ್ಲಿ ಹಂಗೆ ಇರುತ್ತಲ್ಲ, ಅದು ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು ಈ ಶತ್ರು ಬಾಧೆ ಇಂಥದ್ದಿಂದ ಸ್ವಲ್ಪ ಕಾಪಾಡಲಿಕ್ಕೆ ಒಂದು ಸಿಂಪಲ್ ಟ್ರಿಕ್ಸ್ ಸಹ ನಿಮ್ಗೆ ಹೇಳ್ತೇನೆ, ಟಿಪ್ಸ್. ಆಯಿತಾ? ಏನು ಟಿಪ್ಸ್ ಅದು ಅಂತಂದರೆ, ನೀವು ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಸುಲಭವಾದ ಪರಿಹಾರ ಏನಂದ್ರೆ, ನೀವು ಎಲ್ಲಿದ್ದೀರೋ ಅಲ್ಲಿ ಹತ್ತಿರದೆಲ್ಲರೂ ಒಂದು ಅಮ್ಮನವರ ದೇವಸ್ಥಾನವನ್ನು ಹುಡುಕಿಟ್ಕೋಬೇಕು ನೀವು. ಅದು ಯಾವುದೇ ಅಮ್ಮನವ್ರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಯಾವ್ದಾರು ಪರವಾಗಿಲ್ಲ, ದುರ್ಗಾದೇವಿ, ಮಾರಮ್ಮ, ಯಾವ್ದಾರು ಒಂದು ಅಮ್ಮನವ್ರ ದೇವಸ್ಥಾನ ನೋಡಿ ಇಟ್ಕೋಬೇಕು. ಪ್ರತಿ ಶುಕ್ರವಾರ ತಪ್ಪದೆ ಹೋಗ್ಬಿಟ್ಟು ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬರ್ಬೇಕು ನೀವು. ಆ ಕುಂಕುಮಾರ್ಚನೆ ಮಾಡಿಸಿರ್ತೀರಲ್ಲ ನೀವು, ಆ ಮಾಡಿಸಿರ್ಬೇಕಾದ್ರೆ ಆ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಒಂದು ಚಿಕ್ಕ ಪಟ್ಲ ಕಟ್ಕೊಂಡು ಜೇಬಲ್ಲಿ ಇಟ್ಕೋಬೇಕು. ಇಡೀ ವಾರ ನೀವು ಅದನ್ನು ಜೇಬಲ್ಲಿ ಇಟ್ಕೊಂಡ್ರೆ, ನೀವು ಯಾವತ್ತೇ ಅಲ್ಲಿ ಬೆಳಗ್ಗೆ ಯಾವುದೇ ವಾರ ಬೆಳಗ್ಗೆ ಎದ್ದು ನೀವು ಜಾಬ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸಾರ್ ಇವಾಗ ಆಫೀಸ್ಗೆ ಹೋಗ್ಬೇಕು, ಆಫೀಸಲ್ಲಿ ನಮ್ಮ ಶತ್ರು ಅಲ್ಲೇ ಇರ್ತಾನೆ, ತುಂಬ ತೊಂದರೆ ಕೊಡ್ತಾನೆ, ನನಗೆ ಇಲ್ದಿದ್ದೆಲ್ಲ ನನ್ನ ಮೇಲೆ ಚಾಡಿಗೆ ಹೇಳಿ ನಮ್ಗೆ ಸಮಸ್ಯೆ ಕೊಡ್ತಾರೆ, ನಮ್ಗೆ ಬಯಸಿಸ್ತಾರೆ, ನಮಗೇನೋ ಮಾಡಿ ತೊಂದರೆ ಕೊಡ್ತಾರೆ, ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಕುಂಕುಮ ನಿಮ್ಮ ಜೇಬಲ್ಲಿ ಇರಬೇಕು. ಯಾವ ಅಮ್ಮನವರದಾದರೂ ಕುಂಕುಮಾರ್ಚನೆ ಮಾಡದ ಕುಂಕುಮ ಪ್ರಸಾದ ನಿಮ್ಮ ಜೇಬಲ್ಲಿತ್ತು ಅಂದರೆ ವೃಷಭ ರಾಶಿಯವರಿಗೆ ಆ ತಾತ್ಕಾಲಿಕ ಪರಿಹಾರ ತಕ್ಷಣ, ಹಿಂಗೆ ಏನೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಆ ಥರ ಅರ್ಜೆಂಟಿಗಾಗಿರೋ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಇನ್ನೊಂದು ವಿಶೇಷವಾದಂಥ ಒಂದು ಮಂತ್ರ, ಓಂ ದುಮ್ ದುರ್ಗಾಯೈ ನಮಃ. ದುಮ್ ಅನ್ನುವಂಥದ್ದು ದುರ್ಗಾದೇವಿಯ ಬೀಜಾಕ್ಷರ ಮಂತ್ರ. ಅದು ಓಂ ದುಮ್ ದುರ್ಗಾಯೈ ನಮಃ. ಈ ಮಂತ್ರವನ್ನು ಯಾವಾಗಲೇ ಸಹ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ, ತುಂಬ ದೃಷ್ಟಿ ಆಗೋಗ್ತಾ ಇದೆ, ನೋಡಿದ ತಕ್ಷಣ ಯಾರು ಹೇಳ್ಬೋದು ನೀವು, ತುಂಬ ದೃಷ್ಟಿ ಆಗಿದೆ ಅನ್ಸುತ್ತೆ ನಿನಗೆ ಅಂತ, ಅಥವಾ ತುಂಬ ಏನೋ ಶತ್ರುಗಳ ಬಾಧೆ, ಅಥವಾ ಇವಾಗ ಎಂಟ್ರಿ ಆಗ್ತೆ, ನನ್ನ ಕರೀದಿದ್ದಾರೆ, ನನಗೀಗ ನನ್ನ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಅಥವಾ ನನಗೇನೋ ಸಮಸ್ಯೆ ಆಗ್ಬಿಡುತ್ತೆ, ಅಥವಾ ನನಗೇನೋ ತೊಂದರೆ ಆಗ್ತದೆ ಅಂತ ತಕ್ಷಣವೇ ನೀವು ಈ ಒಂದು ಮಂತ್ರವನ್ನು ಓಂ ದುಮ್ ದುರ್ಗಾ ಯೈ ನಮಃ, ಓಂ ದುಮ್ ದುರ್ಗಾ ಯೈ ನಮಃ, ಓಂ ದುಮ್ ದುರ್ಗಾ ಯೈ ನಮಃ ಇದನ್ನೊಂದು 28 ಸಲನೋ 108 ಸಲನೋ ಹೇಳ್ಕೊಂಡ್ರೂ ಸಾಕು, ನಿಮಗೆ ತಕ್ಷಣ ಆ ಬೀಸದೊಣ್ಣೆಯನ್ನು ತಪ್ಪಿಸ್ಕೊಳ್ಳೋಕೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಆ ಶತ್ರು ಬಾಧೆ ನಿಮ್ಮನ್ನು ತುಂಬ ತೊಂದರೆ ಕೊಡ್ತಾ ಇದೆ, ತುಂಬ ಮಾಟಮಂತ್ರ ಆಗೋಗ್ತಾ ಇದೆ, ತುಂಬ ದೃಷ್ಟಿದೋಷ ಆಗೋಗ್ತಾ ಇದೆ, ತುಂಬ ತೊಂದರೆ ಕೊಡೋರು ಜಾಸ್ತಿ ಆಗ್ತಾ ಇದ್ದಾರೆ, ಜಸ್ಟ್ ಇದನ್ನು ಮಾಡ್ಕೊಂಡ್ರೆ ಆಯಿತು. ಒಂದು ಕುಂಕುಮ, ಇನ್ನೊಂದು ಕುಂಕುಮದ ಪಾಕೆಟ್ ಮಾಡಿ ಇಟ್ಕೊಳ್ಳಿ. ಕುಂಕುಮಾರ್ಚನೆ ಕುಂಕುಮ ನಿಮ್ಮ ಹೆಸರಲ್ಲೇ ಶುಕ್ರವಾರದಲ್ಲಿ ಅಮ್ಮನವರಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಪ್ರಸಾದವನ್ನು ತೆಗೆದು ಪ್ಯಾಕೆಟ್ ಮಾಡಿ ಜೇಬಲ್ಲಿ ಇಟ್ಕೊಂಡ್ರೆ ಸಾಕು ನೀವು. ಇನ್ನು ಮೂರನೇ ವಿಚಾರ ನೀವು ಇನ್ನೇನು ಮಾಡಬಹುದು ಅಂತಂದರೆ, ಭಾಳ ಮುಖ್ಯವಾಗಿ ಕೆಂಪು ನೀರಲ್ಲಿ ದೃಷ್ಟಿ ತೆಗೆಸ್ಕೊಳ್ತಾ ಇರ್ಬೇಕು ನೀವು. ತುಂಬ ಒಳ್ಳೆಯದದು. ಅದು ಅಂದರೆ ನೀರಿಗೆ ಸ್ವಲ್ಪ ಕುಂಕುಮ ಹಾಕಿ ಕರಡುಬಿಟ್ಟು, ಚೆನ್ನಾಗಿ ಕರಡುಬಿಟ್ಟು, ನಿಮಗೆ ಹಾನ ತೆಗೆಯೋದು ಅಂತಾರೆ ಉತ್ತರ ಕನ್ನಡದಲ್ಲೆಲ್ಲ, ಅಂದರೆ ನಿಮಗೆ ದೃಷ್ಟಿ ತೆಗೆಯೋದು ಅಂತ. ಆಯಿತಾ? ಸೊ ಒಂದು ಪ್ಲೇಟ್ನಲ್ಲಿ ಆ ಕುಂಕುಮದ ನೀರು ಮಾಡ್ಕೊಂಡು ನಿಮಗೆ ದೃಷ್ಟಿ ತೆಗೆದು ನೀವು ಹಿಂಗೆ ಬಗ್ಗೆ ನೋಡಬೇಕು, ಮುಖ ಕಾಣಬೇಕು, ಅದರಲ್ಲಿ ತೊಗೊಂಡೋಗಿ ಚೆಲ್ಬಿಡ್ತಕ್ಕಂಥದ್ದು ಹೊರಗಡೆ. ಇದನ್ನು ಶುಕ್ರವಾರಗಳಲ್ಲಿ ಮಾಡಿದ್ರೆ, ಅಥವಾ ನಿಮಗೆ ಯಾವತ್ತು ಶತ್ರುಬಾಧೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೋ ಅವತ್ತು ಮಾಡಿಕೊಂಡ್ರು ಕೂಡ ಈ ದೃಷ್ಟಿ ದೋಷಗಳಲ್ಲಿ ತುಂಬ ಕಡಿಮೆ ಆಗ್ಬಿಡುತ್ತೆ. ನಿಮಗೆ ತುಂಬ ಒಂಥರ ರಕ್ಷಣೆ ಇದಕ್ಕೆ ಬಂದ್ಬಿಡ್ತೀರ ನೀವು ಅದ್ಭುತವಾಗಿ, ಗೊತ್ತಲ್ವಾ? ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದಂಥ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಪ್ರತಿ ದಿವಸ ಒಂದು 21 ಸಲ ಕೇಳ್ಕೊಂಡ್ರೂ ಸಾಕು, ನಿಮಗೆ ತುಂಬ ಅದ್ಭುತವಾಗಿ ಈ ಶತ್ರುಬಾಧೆಗಳಿಂದ ನಿಮಗೆ ಒಂದು ನಿಗ್ರಹ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಸಿಗಲಿದೆ, ಗೊತ್ತಲ್ವ? ಏಕೆಂದರೆ ನೋಡಿ, ಶತ್ರು ಬಾಧೆಗಳು ಯಾವ ದಿಕ್ಕಿಂದ ಬೇಕಾದ್ರೂ ನಮಗೆ 8 ದಿಕ್ಕುಗಳು, 8 ದಿಕ್ಕುಗಳಲ್ಲಿ ಯಾವ ದಿಕ್ಕಿಂದ ಬೇಕಾದ್ರೂ ಶತ್ರುಬಾಧೆ ಆಗ್ಬೋದು. ಸೊ ಇಲ್ಲೇನಾಗುತ್ತೆ, ಮೇಯ್ನ್ ಆಗಿ ಬೇಕಾಗಿರತಕ್ಕಂಥದ್ದು ರಕ್ಷಣೆ. ಸೊ ಆದ್ದರಿಂದ ಆ ರಕ್ಷಣೆಯನ್ನು ನಿಮಗೆ ಕೊಡ್ತಕ್ಕಂಥದ್ದು, 8 ದಿಕ್ಕುಗಳಿಂದಲೂ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದು ಅಮ್ಮನವರ ಆರಾಧನೆ ಮಾಡಬೇಕು. ಅದರಲ್ಲಿ ನಾವು ವಿಶೇಷವಾಗಿ ನಾನು ಹೇಳೋದು ವಾರಾಹಿ ದೇವಿ. ವಾರಾಹಿ ದೇವಿ ಅಮ್ಮನವರ ಆರಾಧನೆ ಅದ್ಭುತವಾದದ್ದು. ಅದಕ್ಕೋಸ್ಕರ ನಿಮ್ಮ ಅಂದರೆ ವೃಷಭ ರಾಶಿಯವರ ಎಲ್ಲ ಶತ್ರುಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು ಇದೆಲ್ಲ ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ನಾವು ಮೇ 8ನೇ ತಾರೀಕು ಅಮಾವಾಸ್ಯೆ ಪರ್ವಕಾಲದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ಮಹಾವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಶತ್ರು ನಿಗ್ರಹ ವಾರಾಹಿ ಹೋಮ ಅನ್ನತಕ್ಕಂಥದ್ದು ಶತ್ರುಗಳನ್ನು ನಿಗ್ರಹ ಮಾಡಲಿಕ್ಕೆ. ಈಗ ಏನಾಗುತ್ತೆ ಅಂತಂದರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಬಹಳಷ್ಟು ಜನ ನೀವು ಒಂಥರ ನಿಶ್ಶಕ್ತರು, ಯಾರೂ ಸಹಾಯ ಮಾಡಿರಲಿಲ್ಲ, ಕಷ್ಟದಲ್ಲಿದ್ದೇನೆ, ಯಾರೂ ನನ್ನ ಕೈ ಹಿಡಿತಾ ಇಲ್ವಲ್ಲ, ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಇವರು ಶತ್ರುಗಳು, ನನ್ನನ್ನು ಯಾರೂ ಕಾಪಾಡೋದಿಲ್ವೇ ಅಂತಂದಾಗ ಆ ಶತ್ರುಗಳನ್ನು ನಿಗ್ರಹ ಮಾಡುವ ಶಕ್ತಿ ಅಮ್ಮನವರಿಗೆ ಇರ್ತಕ್ಕಂಥದ್ದು. ಆದ್ದರಿಂದ ಆ ವಾರಾಹಿ ಅಮ್ಮನವರ ಶತ್ರು ನಿಗ್ರಹ ವಾರಾಹಿ ಸ್ವರೂಪದಲ್ಲಿ ಅಮ್ಮನವರ ಆರಾಧನೆಯನ್ನು ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅವತ್ತು 8ನೇ ತಾರೀಕು ಆ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ
ವಿಶೇಷವಾದಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಸಹ. ಇದನ್ನ ಪ್ರತಿಯೊಬ್ಬ ವೃಷಭರಾಶಿಯವರು ನಿಮ್ಮ ಕೈಯಲ್ಲಿ ನೋಡಿ, ಈ 3 ಬೆರಳುಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನೀವು ಮಧ್ಯದ ಬೆರಳಲ್ಲಾರು ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಉಂಗುರದ ಬೆರಳಲ್ಲಾರು ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ತೋರ ಬೆರಳಲ್ಲಾರು ಧಾರಣೆ ಮಾಡ್ಕೊಳ್ಬಹುದು. ಈ ದೃಷ್ಟಿ ಜಾಸ್ತಿ ಇರತಕ್ಕಂಥವ್ರು ಬೇಕಾದ್ರೆ ತೋರ ಬೆರಳಲ್ಲಿ ಜಾಸ್ತಿ ವೃಷಭರಾಶಿಯವರು ಧಾರಣೆ ಮಾಡ್ಕೊಳ್ಳಿ. ತುಂಬ ಈ ಮಾಟ ಮಂತ್ರ ಶತ್ರುಬಾಧೆಗಳೇ ಜಾಸ್ತಿ ಇರತಕ್ಕಂಥವ್ರು ಅಂಥವರೆಲ್ಲ ಈ 2 ಬೆರಳಲ್ಲಿ ಒಂದು ಧಾರಣೆ ಮಾಡ್ಕೊಳ್ಳಿ, ಆಯ್ತಲ್ವಾ? ನಿಮಗೆ ತುಂಬ ಅದ್ಭುತವಾದ ರಕ್ಷಣೆ ಕೊಡ್ತೀವಿ. ಇಲ್ಲಿ ನಿಮಗೆ ಈ ಉಂಗುರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಒಂದು 8 ತ್ರಿಶೂಲಗಳೆಲ್ಲ ಕಾಣುತ್ತೆ ನಿಮಗೆ. ಏನಂದರೆ ಅಷ್ಟದಿಗ್ಬಂಧನ ಅಂತ. ನಾವು ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನವನ್ನು ಮಾಡ್ತಾ ಇದ್ದೇವೆ. 8 ದಿಕ್ಕುಗಳಿಂದಲೂ ನಿಮಗೆ ಬಂದರೆ ರಕ್ಷಣೆ ಕೊಡಬೇಕು ಅಂತ ವಿಶೇಷವಾದಂಥ ಉಂಗುರ. ಹೋದ ವರ್ಷ, ಹಿಂದಿನ ವರ್ಷ ಸುಮಾರು 1 ವರ್ಷ ಆಗೋಯ್ತು ಈಗ, ಇದೇ ಸೇಮ್ ಉಂಗುರವನ್ನು ಕೊಟ್ಟು ನಾವು ಹೋಮವನ್ನು ಮಾಡಿ ಇದೇ ಉಂಗುರವನ್ನು ಕೊಟ್ಟಿದ್ವಿ. ಭಾಳಷ್ಟು ಪಾಸಿಟಿವ್. ಏನು ತುಂಬ ಜನ ಕಾಲ್ ಮಾಡಿ ಕೇಳಿದ್ರು, ಹೋಮ ಮುಗಿದ ಮೇಲೆ 1 ವಾರ 10 ದಿವಸ ಮೇಲೆ ನಮಗೂ ಬೇಕು ಅಂತ. ಖಂಡಿತವಾಗಿ ಯಾರಿಗೂ ಕೊಡೋಕ್ಕಾಗಿಲ್ಲ. ಯಾಕೆಂದರೆ ನಾವು ವರ್ಷಕ್ಕೆ ಒಂದೇ ಸಲ ಕೊಡ್ತಕ್ಕಂಥದ್ದು. ಆ ಸಮಯ, ಸಂದರ್ಭ, ಆ ತಿಥಿ ಎಲ್ಲ ನೋಡಿಕೊಂಡು ಅದಕ್ಕೆ ವಿಶೇಷವಾಗಿ ಹೋಮಗಳನ್ನು ಮಾಡಿ ಕೊಡ್ತಕ್ಕಂಥದ್ದು. ಸೊ ಅದರಿಂದ ಆ ಕಾಂಬಿನೇಷನ್ ನೋಡ್ಕೊಂಡು ನಾವು ಇವಾಗ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನ. ಅಷ್ಟೇ ಅಲ್ಲ, ಈ ವೃಷಭ ರಾಶಿಯವರು ಏನಾದ್ರು ಈ ಮದುವೆ ಫಿಕ್ಸ್ ಆಗ್ತಾಯಿದೆ ಸರ್, ಇವರೆಲ್ಲ ಯಾರೋ ಒಂದು ನಮ್ಮ ಮದುವೆ ತೊಂದರೆ ಕೊಡ್ತಾ ಇದ್ದಾರೆ, ಮದುವೆ ಆಗದಂಗೆ ಕಟ್ ಆಫ್ ಮಾಡ್ತಾ ಇದ್ದಾರೆ ಅದನ್ನು ಅಂತಂದರೆ, ಅಥವಾ ಮದುವೆ ಆಗಿದೆ ವೃಷಭ ರಾಶಿಯವರು, ಯಾರ್ಯಾರ್ದೋ ದೃಷ್ಟಿದೋಷ ಮಾಟಮಂತ್ರಗಳಿಂದ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗಿಬಿಡುತ್ತೆ, ಮನಸ್ತಾವ ಜಾಸ್ತಿ ಆಗಿದೆ, ನಾವು ಒಂದು ಕಾಂಬಿನೇಷನ್ ಏನು ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಇವಾಗ ಇನ್ಮೇಲೆ 1 ವರ್ಷ. ಆದ್ದರಿಂದ ನಾವು ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಆಮೇಲೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮೇ 8ನೇ ತಾರೀಕು ಮಾಡಿ ಲೈವಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಷಭ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಇದನ್ನು ಜಸ್ಟ್ ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು. ಬಹಳಷ್ಟು ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲದನ್ನು ಸಹ ಪರಿಹಾರ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗುತ್ತೆ. ಈಗ ವಿಶೇಷವಾಗಿ ಆ ಮಂತ್ರ ಪಠನೆಯನ್ನು ಮಾಡ್ತಾನೆ. ಆ ಮಂತ್ರವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೊಳ್ಳಿ, ಆಯ್ತಲ್ವ? ಮಿನಿಮಮ್ ಎಷ್ಟು ಜಾಸ್ತಿ ಸಲ ಆಗುತ್ತೋ ಅಷ್ಟು ಜಾಸ್ತಿ ಸಲ ದಯವಿಟ್ಟು ಈಗ ನಾನು ಮುಂದೆ ಹೇಳ್ತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭರಾಶಿಯವರಿಗೂ ಅತ್ಯಂತ ಪ್ರಮುಖವಾದಂಥ ವಿಡಿಯೋ ಇದಾಗಲಿದೆ. ಒಳ್ಳೆಯದಾಗಲಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೀ ಬಹುಲಾನ ಉರ್ವಿ ಭವಾತೋಕಾಯ ತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಃ ಸಿಂಧುನ್ನ ನಾವಾದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಬೋಧ್ಯವಿತಾ ತನೂನಾಂ ಪ್ರತನಾಜಿತ ಗುಂ ಸಹಮಾನ ಮುಗ್ರಮಗ್ನಿಗುಂ ಹುವೇಮ ಪರಮಾತ್ ಸದಸ್ಥಾತ್ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನೋಷಿ ಕಮೀಡ್ಯೋ ಅಧ್ವರೇಷು ಸನಾಚ್ಚ ಹೋತಾ ನವ್ಯಶ್ಚ ಸತ್ಸಿ ಸ್ವಾಂಚಾಗ್ನೇ ತನ್ವಂ ಪಿಪ್ರಯಸ್ವಾಸ್ಮಭ್ಯಂಚ ಸೌ ಭಗಮಾಯಜಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನು ಸಂಚರೇಮ ನಾಕಸ್ಯ ಪೃಷ್ಠಮಭಿಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ
ತನ್ನೋ ದುರ್ಗಿ ಪ್ರಚೋದಯಾತ್. ವೀಕ್ಷಕರ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಮಂತ್ರವನ್ನ ಯಾವಾಗಲೇ ಆಗಲಿ ನಿಮಗೆ ಭಯ ಅಂತ ಅನ್ಸಿದ್ರೆ ವೃಷಭ ರಾಶಿಯವರಿಗೆ, ಶತ್ರುಬಾಧೆ ಅಂತ ಅನ್ಸಿದ್ರೆ ವೃಷಭ ರಾಶಿಯವರಿಗೆ ಈ ಮಂತ್ರವನ್ನ, ಈ ವಿಡಿಯೋನ ಪ್ಲೇ ಮಾಡಿ, ಈ ಮಂತ್ರ ಭಾಗವನ್ನು ಪ್ಲೇ ಮಾಡ್ಕೊಂಡು ರಿಪೀಟ್ ಆಗಿ ಪ್ಲೇ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗತ್ತೆ.